भक्त जना पोषा नमो करिबसवराजे देवा करिबसवा प्रभु देवा करिबसवा स्वामी देवा करिबसवा प्रणाम करो महिमा देता
ಸಿಗಿಲಿ ಮಲ್ಲಿಗೌಡ ಅವರು ದ್ರೌಪದಿ ಪಾತ್ರ ಮಾಡಿದ ನಂತರ ಸುಮಾಕಿಗೆ 50 ರೂಪಾಯಿ ಬಹುಮಾನ ಪೂರ್ವ ಕಾರ್ಯ ಮಾಡಿರುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ನನ್ನ ಪೂರ್ವಕ ಧನ್ಯವಾದಗಳು. ದ್ರೌಪದಿ ಇರುವ ಹಂತಪಡವು ಇದೇ ನೋಡು ಯಾವ ಸಾರಥಿ. ಬಂಗಾರದಂತೆ ಕಟ್ಟಿದ ಮುತ್ತಿನಗಳಿಂದಲೂ ಇಂದ್ರಮಣಿ ನೀಲ ಕಟ್ಟೆ ನಿಗದಿಂದಲೂ ಎಷ್ಟು ಸಂಭ್ರಮವಾಗಿ ಪ್ರಚರಿಸುವುದರೋ ಸಾರಥಿ. ರಾಣಿಗೆ ವೈಭೋಗ ಪಟ್ಟಿಸಬೇಕಾಗದೆ ಕಳ್ಳ ಕೃಷ್ಣನ ಕೃತಾಂತದ ಅಲ್ಲದೆ ಮತ್ತೆ ಬೇರೆ ಯಾರಾದರಿರಬಹುದೇ ಸಾರಥಿ. ಭೂಪತಿ ಇದರಲ್ಲಿ ವೀರಾದಿ ವೀರ ದುರ್ಯೋಧನ ತಮ್ಮನಾದ ಗಟ್ಟಿಗಿಲಿ ಗಂಡ ಭೂಪತಿ ಶಾಸನ ಬಂದು ಮಹತ್ವಾದ ಬಾಗಡಿಯಲ್ಲಿ ನಿಂತಿರಬಂದ ನಮ್ಮ ಅಣ್ಣನ ಹೆಂಡತಿಯಲಾದ ಹತ್ತಿಗೆ ತಿಳಿದ ಸಾರಥಿ ಹೋಗದಿನ ಜಾತ್ರೆ ನೀವು ಇದ್ದಂತೆ ಆಗಲಿ ಭೂಪತಿ. ಅಪ್ಪ ಅವಾಗ ಬಂದು ನೋಡಪ್ಪ. ಅಮ್ಮ ಸಖೆ, ಒಳಗಡೆ ಏನು ಮಾಡ್ತಿರುವಿ? ಹೊರಗೆ ಬಾರೆ ಅಮ್ಮಯ್ಯ. ಓಹೋ ಅಮ್ಮಯ್ಯ, ಅಮ್ಮ ಸಖೆ, ಎನ್ನನ್ನು ಕರೆಸಿದ ಕಾರಣವೇನು ಮಾತೆ? ಅಮ್ಮ ಸಖೆ ಮಣಿ, ಮಹಾರಾಣಿ, ನಮ್ಮ ದಾನ ಭಾಗದಲ್ಲಿ ಯಾರ ಬಂದಂತೆ ಕಾಣುತ್ತಿರುವುದು ಹಾ. ವಿಚಾರ ಮಾಡಿ ನೋಡು ಸಖಿ. ಎನ್ನಿಷ್ಟಂತಾಗಲಿ ಅಮ್ಮಯ್ಯ. ಅಹೋ ಅಣ್ಣಯ್ಯ, ನೀನು ದಾರು? ನನ್ನ ಹೆಸರು ನಾಗವೇನೆಂದು ಕರೆಯುತ್ತಾರಣ್ಣಯ್ಯ. ನೀನು ದಾರು ಅಣ್ಣಯ್ಯ? ಗಂಡಿಗಿಲಿ ಗಂಡ ವೀರ ದುರ್ಯೋಧನ ತಮ್ಮನಾದ ಗಂಡಿಗಿಲಿ ಗಂಡ ಭೂಪತಿ ಶಾಸನದ ತಿಳಿಯಲೇ ನಾಗವೇಣಿ. ಅಮ್ಮ ಸಖಿ, ಅಲ್ಲಿ ಬಂದಿರುವುದು ಹಸ್ತಿನಾವತಿ ದುರ್ಯೋಧನ ತಮ್ಮ ದುಶ್ಯಾಸನಂತೆ ಮಾತೆ. ಏನು ನನ್ನ ಮೈದುನನು ಬಂದಿರುವೆನೆ? ಹೌದಯ್ಯಮ್ಮ, ನಿನ್ನ ಮೈ ನಾಳೆಲ್ಲ ಪಾಡಲ್ಲಿ ಹೇಳೋದೇ ನನ್ನ. ಏತಕ್ಕಾಗಿ ಬಂದಿರುವೆನೆಂದು ವಿಚಾರ ಮಾಡಿ ನೋಡು ಸಖಿ. ಯಮ್ಮ ಒಳಗೆ ನಿಂದಿರ್ತೀವಿ, ಹೊರಗೆ ನನ್ನ ಕಳಿಸಿ ನನ್ನ ಪರಿಸ್ಥಿತಿ ಯಾರಿಗೆ ಹೇಳತಾಯಿ. ಅಹೋ ಅಣ್ಣಯ್ಯ, ಓ ಅಣ್ಣಯ್ಯ, ನಾಗವೇಣಿಯ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿ ಎಲೆ ನಾಗವೇಣಿಯ ಅಣ್ಣಯ್ಯ? ನಮ್ಮ ಅಣ್ಣನಾದ ಗಂಡಿಗಿಲಿ ಗಂಡ ವೀರ ದುರ್ಯೋಧನ ನಿನ್ನನ್ನು ಮತ್ತು ನಿನ್ನ ಸಖಿಯನ್ನು ಎಳೆದುಕೊಂಡು ಬಾ ಎಂದು ಹೇಳಿದ ಆದ ಕಾರಣ ಬಂದಿರುವನಿದೆ ನಾಗವೇಣಿ. ಅಹೋ ಅಮ್ಮಯ್ಯ, ಅಮ್ಮ ಸಖಿ ಮಣಿ, ಅಲ್ಲಿ ಬಂದಿರೋದು ಹಸ್ತಿನಾವತಿ ಆಳುವ ದುರ್ಯೋಧನ ತಮ್ಮ ದುಶ್ಯಾಸನಂತೆ ನಿನ್ನ ಗಂಡನಾದ ಧರ್ಮಜರು ಜೂಜಿಯಲ್ಲಿ ತನ್ನನ್ನು ತನ್ನ ತಮ್ಮಂದರನ್ನು ಅವರನ್ನಲ್ಲದೆ ನಿನ್ನನ್ನು ಅಲ್ಲದೆ ನನ್ನನ್ನು ಕೂಡ ಸೋತಿರುವನಂತೆ. ಯಾಕ ನಿನ್ನನ್ನು ಕರೆದುಕೊಂಡು ಹೋಗಿ ಅವರ ಅರಮಂಗಲದಲ್ಲಿ ಕುಂದಿರಿಸುವರಂತೆ, ನನ್ನನ್ನು ಕರೆದುಕೊಂಡು ಈಗ ನೆಲ್ಲು ಕೊಯ್ಯಕ ಬಂದವ ನೆಲ್ಲು ಕೊಡೋಕೆ ಇರುತ್ತಾರಂತೆ. ಯಾಕ ಎಲ್ಲಿ ಹೋದ್ರೂ ತಪ್ಪೋದಲ್ಲೋ ನಿನ್ನಿಂದ ನನಗೆ ದುಃಖ. ಅಮ್ಮ ಸಖಿ ಮಣಿ, ಮಹಾರಾಜೇ, ನನ್ನ ಪತಿಯಾದ ಧರ್ಮದನು ಜೂಜು ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನೆ. ಹೌದಂತೆ ಮಾತೆ. ಅಯ್ಯೋ, ನಮಗೆ ಕೊಂಡು ಬಂದು ಒದಗಿದಂತಾಯ್ತು. ಇದಕ್ಕೆ ಗತಿ ಏನು ಮಾಡಬೇಕು ಸಖಿ ಸುಬ್ರಾಹ್ಮಣ್ಯಕ್ಕೆ? ಅಹೋ ಮೈದನ, ಆಹೆ ಅಣ್ಣನ ಹೆಂಡತಿಯರಾದ ಹತ್ತಿಗೆ ಈ ಸಮಯದಲ್ಲಿ ನನ್ನ ಮಂದಿರಕ್ಕೆ ಬಂದ ಕಾರಣವೇನು? ಆಹೆ ಮೈದುನನು ಮಗನ ಸಮಾನವೆಂದು ಶಾಸ್ತ್ರವಿರುವುದು. ಆದ ಕಾರಣ ನೇರ ಬಂದ ಕಾರಣವೇನು ಮೈದುನ ಚಿಕ್ಕಮಣೆ ಧೀಮಣೆ? ಆಹೆ ಅಮ್ಮಯ್ಯ, ಮೈದುನ, ನಿನ್ನಿನ ದಿನ ಸೂತರದೊಳಗೆದ್ದವ ನಮ್ಮ ಅಣ್ಣನಾದ ವೀರ್ಯ ದುರ್ಯೋಧನ ನಿನ್ನನ್ನ ಸುಖದುದ್ಯವನ್ನ ಆಡಿ ನಿನ್ನನ್ನ ಸೋತಿರುವನಂತೆ. ಆದ ಕಾರಣ ಅಣ್ಣನ ಆಜ್ಞೆಯ ಪ್ರಕಾರ ತಪ್ಪದೆ ನಿನ್ನನ್ನು ತಪ್ಪನೆ ಹಿಡಿದುಕೊಂಡು ಹೋಗುವುದಕ್ಕೆ ಬಂದಿರುವೆನಡೆ ಅಣ್ಣನ ಹೆಂಡತಿಯರಾದ ಹತ್ತಿಗೆ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ. ಆಹೆ ಅಮ್ಮಯ್ಯ, ವಾದಿಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಅದೇನು ಅವಶ್ಯ ಪಟ್ಟು ಹೇಳು. ಎನ್ನ ಪತಿಯಾದ ಧರ್ಮಜನು ಜೂಜು ಮುಖದಿಂದ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಅಹೋ ಅಮ್ಮಯ್ಯ, ಮೈದುನ, ತನ್ನ ತಮ್ಮಂದಿರಾದ ಭೀಮ ಅರ್ಜುನನ್ನ ಸೋತು ತನ್ನ ಸಕಲ ಸಂಪತ್ತನ್ನ ಸೋತು ಆದ ಮೇಲೆ ತನ್ನನ್ನ ಸೋತು ನಿನ್ನನ್ನು ಸೋತಿರುವನಂತೆ. ಈ ದುಡುಕುತನವು ನನಗೆ ಸರಿಯಿಲ್ಲ. ಆಹೆ ಅಮ್ಮಯ್ಯ, ಮೈದುನ, ನಿನ್ನಿನ ದಿನ ನೀತಿ ಹೇಳಿ ಪ್ಯಾತಿ ಕಾಮಕ ನಮ್ಮ ಕಟ್ಟೆ ಕರೆ ಕರೆಯಿಸಿದರೆ ಬರಬದಿಲ್ಲ ಬಂದ ಕಕ್ಕನ ಘನಸಕ್ಕಿನಿಂದ ಧಿಕ್ಕರಿಸಿ ನುಡಿದ ಕಾರಣ ತನ್ನನ್ನ ಅಪ್ಪಣೆಯ ಪ್ರಕಾರ ತಪ್ಪದೆ ಈ
ನಿನಗೆ ಆಗುವ ಕೆಟ್ಟ ಕಾರ್ಯವದೇನು ಪಾಂಚಾಲಿ? ಅಪ್ಪ ಮೈದನ ಹೇ ಪಾಂಚಾಲಿ, ಅನ್ನ ಕೇಳೋ. ಸಂತೋಷದಿಂದ ಹೇಳು. ಹೇ ಪಾಂಚಾಲಿ, ಸಂತೋಷದಿಂದ ಹೇಳು. ಚತುರಮತಿಯುತನಾದ ಅಪ್ಪ ಮೈದನ ಅಣ್ಣನ ಹೆಂಡತಿಯಳಾದ ಹತ್ತಿಗೆ ನನ್ನಂತ ಋತುಮತಿಯಾಗಿರುವ ಪತಿರತೆಯನ್ನು ಈ ನೆರೆದಿರುವ ಸಭೆಗೆ ಕರೆಯುವುದು ನ್ಯಾಯವೇ? ಏತಕ್ಕೆ ನ್ಯಾಯವಲ್ಲ? ಈ ಸಭಸಜ್ಜನರು ನಿನ್ನ ನಡತೆಯನ್ನು ಮೆಚ್ಚಲಾರನು. ಏತಕ್ಕೆ ಒಪ್ಪಲಾರದ ಅಣ್ಣನ ಹೆಂಡತಿ? ಸುಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬಿಟ್ಟು ಎನ್ನ ಮಂದಿರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಕಂಡಿಯ ಮೈದನ ಶಿಖಮಣಿ. ಏನೇ ಪಂಚ ಪಾಂಡವರ ಪಟ್ಟದ ರಾಣಿಗಳಾದ ದ್ರೌಪದಿ ಮೈದನ ನೀತಿ ಭಕ್ತನಾದ ಧರ್ಮರಾಜನ ಧೂರ್ಜಮಂಗದಿಂದ ನಮ್ಮ ಅಣ್ಣನಿಗೆ ವಶವಾಗಿರಬಹುದು. ಇರೇ ಪಾಂಚಾಲಿ, ನಾದ ಕಾರಣ ನಮ್ಮ ಅಣ್ಣನ ಅಪ್ಪಣೆಯ ಪ್ರಕಾರ ತಪ್ಪನ್ನು ನಿನ್ನನ್ನೇ ಎತ್ತಿಕೊಂಡು ಹೋಗಿ ಒಪ್ಪಾಗಿ ಮುಚ್ಚಿರುವ ಬುದ್ಧಿವಂತರು ಒಪ್ಪಾಗಿ ಉತ್ತರವನ್ನು ಕೊಡುವರ ನೋಡಿ ಪಾಂಚಾಲಿ. ಎಲ್ಲೋ ಧರ್ಮಾಕನಾದ ದುಶ್ಯಾಸನ, ಪಾಂಚಾಲಿ, ನಿನಗೆ ಏನೋ ಖೇಡಗಾಲ ಬಂದಂತೆ ಕಾಣುತ್ತಿರುವುದು. ನಿನ್ನನ್ನು ಮುಟ್ಟಿದರೆ ನನಗೆ ಕೇಳು ಬರುವುದೇನು ಪಾಂಚಾಲಿ? ಹತ್ತಿಗೆ ಆದವಳನ್ನು ಎತ್ತ ತಾಯಿಯ ಸಮಾನವೆಂದು ತಿಳಿದುಕೊಳ್ಳಬೇಕು. ನಮ್ಮ ಅಣ್ಣನ ಆಜ್ಞೆಯಾಗಿರುವುದಲ್ಲ ಪಾಂಚಾಲಿ. ಎಲ್ಲೋ ಭಂಡನೆ, ಏನೇ ಪಾಂಚಾಲಿ, ಎಲ್ಲೋ ಹದಮನೆ, ಅಯ್ಯೇ ಅಣ್ಣನ ಹೆಂಡತಿ ಅರಸಾರೈವಾರಲ್ಲವೇ ಪರ ಪುರುಷಾರರೆಯ ದವಳ ಕೋಣ ದೊರಳ ತಾನಾದ ಮಾತೋ ನಿನ್ನಗೆ ದೊರಳ ತಾನಾದ ಮಾತೋ ನಿನ್ನಗೆ ಸರಸವೇ ನಾಲೋ ಅದಮ ದೊರ ಸಾರ್ಯಾಲೋ ಎಲ್ಲೋ ದುರ್ಮಾರ್ಗನಾದ ದುಶ್ಯಾಸನ, ಅಯ್ಯೇ ಪಾಂಚಾಲಿ, ಚಂಡಗಳು ದಂಡರಾದ ಪಾಂಡವರು ಐವರು ಗಂಡಲಲ್ಲದೆ ಪರಪುರುಷರ ನೆರಳನ್ನು ಅರಿಯದ ಎನ್ನ ಕೂಡ ಸರಸವಾಡುವುದು ನಿನಗೆ ತರವಲ್ಲ. ಏತಕ್ಕೆ ತರವಲ್ಲ? ಎಲ್ಲೋ ಮೂರ್ಖನೇ, ಅಯ್ಯೇ ಪಾಂಚಾಲಿ, ನಿನಗೆ ಏನೋ ಕೇವಲಕಾಲ ಬಂದಂತೆ ಕಾಣುತ್ತಿರುವುದು. ಇರೇ ಪಾಂಚಾಲಿ, ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಮೂರ್ಖ ಮಾಡಬೇಡ ತರ್ಕ. ಅಯ್ಯೇ ಪಂಚ ಪಾಂಡವರ ಪಟ್ಟದ ರಾಣಿಗಳಾದ ದ್ರೌಪದಿ ಎಲ್ಲೋ ಮಂದಮತಿ, ಈ ಸಭೆಗೆ ಒಳಗಿರುವ ನಮ್ಮ ಅಣ್ಣನ
ಜಾಗ್ರತೆಯಿಂದ ನಿನ್ನ ಕೃಷ್ಣನ ಸರ್ಪದಂತೆ ಇರುವ ನಿನ್ನ ಜಡಮಿಡಿಯಮ ಬಿಡಲು ಜರ್ಜರನೆ ಎಳೆದುಕೊಂಡು ಹೋಗುವಿನಡು ಹುಡುರಾಜ ಮುಗೆ ಎನ್ನಂತ ಪತಿರತೆಯನ್ನು ಈ ರೀತಿ ಕಾಣುವ ಮಾಲಿನ್ಯ ತರವಲ್ಲ. ನೀನು ಮಾತು ಮಾತಿಗೆ ಪತಿರತಿ ಎಂದು ಹೇಳಿದೆಯಲ್ಲ. ಪರಮ ಎಂದರೇನು, ಪತರತ ಎಂದರೇನು, ಅದರ ಅರ್ಥ ನನಗೆ ತಿಳಿಸಿ ಹೇಳು. ಅದನ್ನು ತೆಗೆದುಕೊಂಡು ನೀನೇನು ಮಾಡುವ ಮೂರ್ಖ. ಮತ್ತೆ ಈ ಸಭೆಗೆ ಒಳಗೆ ನಿಂತು ನಾನೇ ಪತಿರತಿ ಎಂದು ಹೇಳಿದೆಯಲ್ಲ ಪಾಂಚಾಲಿ. ಭ್ರಷ್ಟ, ಪಾಂಚಾಲಿ ಪಾಪಿಷ್ಟ. ಪರಮ ಅಂದರೇನು, ಪತರತ ಅಂದರೇನು, ಅದರ ಅರ್ಥ ನನಗೆ ತಿಳಿಸಿ ಹೇಳು. ನನ್ನ ಪತಿಗಳಿಗೆ ತಿಳಿಯುವುದು ನಿನ್ನಂತ ಮೂರ್ಖನಿಗೆ ಹೇಳುವ ಅವಶ್ಯಕತೆ ನನಗಿಲ್ಲ. ನಮ್ಮ ಹಣ್ಣನಾದ ವೀರ ದುರ್ಯೋಧನ ನಿನ್ನನ್ನು ಸುಖ ದೂತ್ಯವನ್ನಾಡಿ ಗೆದ್ದಕೊಂಡಿರುವನಲ್ಲ. ಭ್ರಷ್ಟ, ಪಾಂಚಾಲಿ ಪಾಪಿಷ್ಟ. ಅಯ್ಯೇ ಪಾಂಚಾಲಿ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ವಾಸು ಶೇಷಾಶಯ ಶ್ರೀ ಮೇಷ ಕಂಡ ರೇ ಸಮಾಯ ರೇ ನಾಶಗೈವ ನಿಮ್ಮ ಕೋಲವ ನಾಶಗೈವ ನಿಮ್ಮ ಕೋಲವ ತಿಳಿಯೇಕೆ ನಾನೋ ಭಂಡ ದೋರ ತೋರಲೋ ಎಲ್ಲೋ ದುರ್ಮಾರ್ಗನೇ, ಹೇ ಪಾಂಚಾಲಿ ಶಾಶ್ವತವಾದ ನುಡಿಯನ್ನು ಹೇಳುವನು ಅವಶ್ಯವಾಗಿ ಕೇಳು. ಅದು ಏನು ವಿಸ್ತಾರವಾಗಿ ಹೇಳು. ದರೆಯೋಳು ಅಧಿಕವಾಗಿ ಮೆರೆಯುವ ಶ್ರೀ ಭೀಮೇಶನು ನಿನ್ನ ನಡತೆಯನ್ನು ಹಿಂದುವ ಮೆಚ್ಚಲಾರನು. ಭೀಮೇಶನು ನಿಮ್ಮ ನಡತೆಯನ್ನು ಒಪ್ಪುವನೇ ದ್ರೌಪದಿ? ಸುಮ್ಮನೆ ಎಲ್ಲ ಮಂದಿರವನ್ನು ಮೆಟ್ಟಿಲಿಂದ ಹೊರಟು ಹೋಗುವ ಮೋಡ ಹೆಚ್ಚಿಗೆ ಮಾತನಾಡಿ ಕೆಟ್ಟ ಹೋಗಬೇಡ. ಮೋಟ ಮತಿಯಲಾದ ದ್ರೌಪದಿ ಕಪಟ ನಾಟಕನಾದ ನಮ್ಮ ಹಣ್ಣನ ಗುರುಗಳ ಸದನಕ್ಕೆ ಬಂದು ಹೃದಯವ ಮತದಿಂದ ಹದಗೊಳಿಸಬಾರಿಯ ಪಾಂಚಾಲಿ. ಇಲ್ಲೋ ದುರ್ಮಾರ್ಗನೇ, ಎಲ್ಲ ಜಡಮುಡಿಯನ್ನು ಬಿಡುವೆ ಇವ. ನಿನಗೆ ಕೇಳಗಾಲ ಬಂದಂತೆ ಕಾಣುತ್ತಿರುವುದು. ನಿನ್ನನ್ನು ಕೂಡುವುದಕ್ಕೆ ನಮ್ಮಣ್ಣನಿಗೆ ದಿವಸ ಕಾರ್ಯವೇ ಒಳ್ಳೆ ದಿನ ಬಂದಿರುವುದು ಪಾಂಚಾಲಿ. ಕಷ್ಟ ಒಳ್ಳೆಯ ಪ್ರಶ್ನೆ. ಚೇಚೆ ಸಣ್ಣ ಬೆಳೆದ ಗಂಡರ ಹಂತ ಬಲಟರಾಗದ ನಿನ್ನನ್ನು ಜೂದದಲ್ಲಿ ಹೇದಕ್ಕೆ ಸೋತರ ದ್ರೌಪದಿ. ಗಂಡನ ಬಂದ ಆರಿಸಿಬಿಡೋಣ ನೋಡಿ ನಿನ್ನರುಂಡ. ಇಲ್ಲೇ ಕರ್ಪೂರದ ಗಣ್ಣಿಯೇ ಭಂಡನೆ ಗರ್ಭದಿಂದ ಕೇಳು. ಚೆನ್ನಾಗಿ ಹೋಗು. ನಿನ್ನ ಗಂಡರಾದ ಪಾಂಡವರು ನಮ್ಮ ಅಣ್ಣನಿಗೆ ವಶವಾಗಿರಬದಂತೆ ಈಗ ನೀನು ನಮ್ಮ ಅಣ್ಣನನ್ನ ಬೇಡಿಕೊಂಡರೆ ನಿನ್ನನ್ನು ಸರಿಯನ್ನು ಬಿಡುವಿನ ಪಾಂಚಾಲಿ.
ಬಲವಂತನು ನಮ್ಮ ಅಣ್ಣನ ಆಜ್ಞೆ ಆಗಿರುವುದಲ್ಲ ಪಾಂಚಾಲಿ. ಇಲ್ಲೋ ಭಂಡನೆ, ಏ ಪಾಂಚಾಲಿ, ನನ್ನ ಗಂಡನಾದ ಭೀಮಸೇನನ್ನು ನಿನ್ನನ್ನೇನಾದರೂ ಕಂಡರೆ ಭೀಮ ಅರ್ಜುನ ನಿನ್ನ ಹುಣ್ಣಿಗೆಯನ್ನು ಬಯಲು ಬಿಡುವನು. ಧರ್ಮರಾಜ ಕೌರವ ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟಿನಿಂದ ಹೊರಟುವಾಗ ಬೇಡ, ಹೆಚ್ಚಿಗೆ ಮಾತನಾಡಕ್ಕೆಂತ ಹೋಗಬೇಡ. ಜೈ ಜನ್ಮರಣ್ಣ ಎಲೆ ಕಾಕಿ ಮಗಲದಳೆ ಬೇಕಿಲ್ಲದ ನುಡಿಗಳು ಏತಕ್ಕೆ ನುಡುತ್ತಿ? ಸಾಕು ಮಾಡು ನಿನ್ನ ನಿಂತಿದ್ದಾನ. ಅಯ್ಯೇ ಪಾಂಚಾಲಿ, ಇಲ್ಲೋ ಮಗನೇ, ನಿನ್ನ ಗಂಡರಾದ ನಮ್ಮ ಅಣ್ಣನಿಗೆ ಹಕ್ಕನಿಗೆ ವಶವಾಗಿ ನಮ್ಮ ಮಂದಿರದಲ್ಲಿ ಧನಿಯನ್ನು ಎತ್ತಿಕೊಂಡು ವ್ಯಸನಗೊಂಡಿರುವುದು ನೋಡುವಂತೆ ಬಾರ ಬಾರ ದ್ರೌಪದಿ. ಶಾಶ್ವತವಾದ ನುಡಿಯನ್ನು ಹೇಳುವನು, ಅವಶ್ಯವಾಗಿ ಕೇಳು. ಅದು ಏನು ಸಂಸ್ಕಾರವಾಗಿ ಹೇಳು. ಎಲ್ಲೋ ಹದಮನೆ, ಹದುಮಳೆ ಧರೆಯೊಳ ಅಧಿಕವಾಗಿ ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಏತಕ್ಕೆ ಮೆಚ್ಚಲಾರನ ದ್ರೌಪದಿ? ಎಲ್ಲೋ ಮಂದಮತಿ, ಪಾಂಚಾಲಿ, ಸುಮ್ಮನೆ ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಎನ್ನ ಮಂದಿರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುವ ಭ್ರಷ್ಟ ಪರಮಾವಿಷ್ಟ. ಎಲೆ ಪಾಂಚಾಲಿ, ಪಾಂಡವರ ಪಟ್ಟದ ರಾಣಿಗಳಾದ ದ್ರೌಪದಿ, ಈ ಸಭೆಯೊಳಗೆ ಕುಂತ ಜನರನ್ನು ಬೇಡಿಕೊಂಡಿದ್ದ ಅವರನ್ನು ನಿನ್ನನ್ನು ಪರಿಹರಿಸುವುದೇ ಹೇಗೆ? ಅಯ್ಯೇ ಪಾಂಚಾಲಿ, ನಮ್ಮ ಅಣ್ಣನಾದ ದುರ್ಯೋಧನನ್ನು ಬೇಡಿಕೊಂಡರೆ ನಿನ್ನ ಸೆರೆಯನ್ನು ಬಿಡಿಸಿದ ನೋಡ ದ್ರೌಪದಿ. ಭೀಮ ಅರ್ಜುನ ಬರ್ಬೇಕಪ್ಪ. ಏನ್ ಮಾಡ್ತಾರೆ ವೇದ ಮಾಡ್ರ ಕರ್ಕೊಂಡ್ ಭೀಮ ಅರ್ಜುನ ಧರ್ಮರಾಯ ಭೀಮ ಅರ್ಜುನ ಈ ಸಭಾಮಂಡಲದಲ್ಲಿ ಬಂಡು ಮಾಡಿ ಮಾನವನ್ನು ಕಳೆದು ಮರ್ಯಾದೆಯನ್ನು ಕಳೆದು ಇವಳ ಜಡಮಡಿಗಳ ಪಡೆದು ತತ್ತೆಗಳನ್ನು ಮರ್ಯಾದೆ ಕಳಿ
ಹೋತಮ್ಮ ಅಗ್ರಜ ಇದಕ್ಕೆ ಏನಾದರೆ ಈ ಬಡ ಪಾಂಡವರ ಅಡ್ಡ ಬಂದು ದುಷ್ಟ ನುಡಿಗಳನ್ನು ನೋಡಿದರೆ ತಟ್ಟನ ಕೊಟ್ಟಿಯ ಪಟ್ಟಣಕ್ಕೆ ಸೇರಿದ ಹರಿದಾಗ್ರಣ ಕಪಟ ನಾಟಕವಾದ ಪಂಚ ಪಾಂಡವರ ಹೆಂಡತಿಯರಾದ ದ್ರೌಪದಿ, ನಮ್ಮ ಹಣ್ಣನ ಸಾಕಿದಂತೆ ಗಿಳಿ ಇರುವ ಹಣ್ಣನ ಹೆಂಡತಿಯರಾದ ಪಾಂಚಾಲಿ, ನಮ್ಮ ಹಣ್ಣನ ಆಡಿದ ವಚನಗಳ ಬಗ್ಗೆ ಕೇಳಿದೆಯಾ? ಜಾಗ್ರತೆಯಿಂದ ನಿನ್ನ ಹುಟ್ಟಿರುವ ಪಟ್ಟ ಪೀತಾಂಬರ ಹಣ್ಣನ ಹೇಳಿದ ದ್ರೌಪದಿ ಕಿಂಡಿ ಬಾಕನಾದ ಲಂಡ ಭೀಮರೇ, ನಮ್ಮ ಪಟ್ಟದ ರಾಣಿಯಲಾದ ದ್ರೌಪದಿಯನ್ನು ಮುಟ್ಟಿ ಮಾನ ನಷ್ಟ ಮಾಡಬೇಕೆಂಬುವುದು ವೀರಾದಿ ವೀರ ದುರ್ಯೋಧನ ತಮ್ಮನಾದ ಗಂಡಿಗಿಲಿ ಗಂಡ ಭೂಪತಿ ಶಾಸನಿಗೆ ನಮ್ಮ ಹಣ್ಣನಾದ ಕೌರವನ ಕೊಟ್ಟಿರುವನ ನೀನು ಮಾಡಬಹುದೇನಲೇ ಬಂದ ಮುರುಕ ಬಿಡು ಬಿಡು ನೀನಾಗೆ ಬಿಡಲಿದ್ದರೆ ಎನ್ನ 70 ಮಣ ಗದಾರ್ ದಂಡದಿಂದ ಬಂಡ ಹಿಂಡು ಭೂತಗಳಿಗೆ ಉಣಬಡಿಸುವುದನ್ನು ಬೆಟ್ಟ ತಿಂಡಿ ಬಾಕನಾದ ಲಂಡ ಭೀಮರೇ, ಶ್ವಾಸನೆ
ನಮ್ಮ ನಿಸ್ವಾಮನ ತಿಳಿಯುವಾಗ ಗಂಡ ಸತ್ತರಳ್ಳ ಎಂದವರ ಮಂಡಲವರು ತಗ್ಗಿಸಿಕೊಳ್ಳವರು ಅಥವಾ ಉಳ್ಳವರ ಅಥವಾ ಏಯ್ ಯಾರ ತಗ ಅವ್ರು ಹೇಳ್ತಾರೆ ಏನು ಬೇಕು ನಿಮಗೆ ಮೂರು ಥರವನ್ನು ಬಿಟ್ಟು ಭಿಕ್ಷನ ಆಡದಂತೆ ಮನೆಯನ್ನ ಮನೆಯನ್ನ ತಿಳಿದುವನ್ನ ಬಿಟ್ಟು ಎನ್ನ ಗಂಡದಿಂದ ಒಂದು ಕಟ್ಟನ್ನಿಟ್ಟ ಮಾತ್ರಕ್ಕೆ ಗಿಲಿಗಿಲಿಗಿಲಿಗಿಲಿಗಿಲಿಗಿಂತ ಒತ್ತಾಡಿರುವ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಸುದ್ದಿಗಳ ಯಾದಗಳ ಮೂರ್ಖ ಎಲೆ ದುಷ್ಟ ನಿಮ್ಮ ಪಟ್ಟದ ರಾಣಿಗಳನ್ನು ದ್ರೌಪದಿಯನ್ನ ಎಳೆದುಕೊಂಡು ಬಂದಿರುವುದು ನೀನೇ ಅಂತ ಗಂಡಿಗಿಲಿಯಾದರೆ ಬಿಡಿಸಿಕೊಂಡು ಹೋಗಲೇ ಬಂದ ಎಲೆ ದುಷ್ಟ ಪರಮ ಪಾಪಿಷ್ಟ ನಿನ್ನ ಕುರ್ಚಿಯ ಕತ್ತರಿಸಿ ಸುತ್ತಮುತ್ತ ಇರುವ ಮೀಡಿಯಂ ಜಾತಿಗಳಿಂದ ಕಂಡ ಮಾಂಸವನ್ನು ದಂಡಿಗಾಗಿ ಉಂಟುಪಡಿಸುವ ನೋಡಲೇ ಬಾಮದ ಎತ್ತಿಗೆ ಮಾತನಾಡಲು ಪಾಂಡವರು ಜಗತ್ತು ಬಂಡರು ಬಲಿ ಚಂಡರು ಬಜಪ್ಪ ಚಂಡರು ಹೊಲ ಉಂಡರಿತನಮಂ ಕಂಡು ಕುರಿ ಹಿಂಡು ಬೆಂಡಾಗಿ ದಿಕ್ಕಿಗೆತ್ತು ಮರ್ಯಾದೆಯ ಬಿಟ್ಟು ಗಂಡರ ಗಂಡ ಗುರುಮಂಡಲ ಸೆಲನಿನ ದಿಂಡಿ ಮಂಡಿಯನ್ನು ತೆಕ್ಕಿಸಿಕೊಂಡು ಬಾಯಿ ಮುಚ್ಚಿಕೊಂಡು ಆಚೆ ಹೋಗಲೇ ಬಂಡ 6 ಜಗಳಗಳ ಮಂಡಲಕ್ಕೆ ನಿನ್ನ ಬಂಡ ಎಲೆ ಗನ್ನ ಘಾತಕನಾದ ತಿಂಡಿ ಗೌರವನೇ ಎಲೆ ನಪಂಸಕನೇ ಎಂದಕ್ಕೆ ನೀನು ಗುರುದಕ್ಷಿಣ ತರುವನೆಂದ ಪಾಂಚಾಲಿ ಪಟ್ಟಣಕ್ಕೆ ಹೋಗಿ ದ್ರುಪದ ರಾಜ್ಯದಲ್ಲೇ ತಪ್ಪು ಕಾಣಿಗೆ ತರಲಾರದ ಹಿಂದಕ್ಕೆ ಅವರಲ್ಲಿ ಯುದ್ಧ ಮಾಡಲಾರದ ಹಿಂದಕ್ಕೆ ಓಡಿ ಬಂದ ಹೇಳಿ ನಾನೇ ಅಥವಾ ನೀನು ಅಥವಾ ನಿನಗೆ ಆಗಿಲ್ಲದ ಬೋಧಿಸಿ ಈಗೆಲ್ಲಿದ್ದ ಬಂದಿದ್ದು ದುರ್ಯೋಧನ ಮಾಡಬೇಡ ನೋಡ ದುರ್ಯೋಧನ ಈಗಿನ ಯಾಳದಲ್ಲಿ ಕಾತಿಯ ಪಡೆದು ನೀತಿ ತಪ್ಪಿ ಧೂತ್ಯ ಮುಖದಿಂದ ನೀನು ನಿನ್ನ ಸತಿ ಸೋದರರು ನಮ್ಮ ಮರ್ಯಾದೆ ಹೋಯಿತು. ನಿನ್ನ ಸತಿಯರಾದ ದ್ರೌಪದಿ ನಮ್ಮ ಶಾಕರಿಗೆಲ್ಲಿ ಇರಬಾರದು ಕರೆದರೆ ಭ್ರಷ್ಟ ದುಷ್ಟಂತ ದುರ್ಯೋಧನ ನಿಮ್ಮ ತಮ್ಮಂದಿರ ಅಮ್ಮನಿಂದ ಸಮ್ಮತವಿಲ್ಲದೆ ಮಾತನಾಡಿದರು. ಆದ ಕಾರಣ ನಿನ್ನ ತಮ್ಮಂದಿರಿಗೆ ಚೆನ್ನಾಗಿ ಬುದ್ಧಿಯನ್ನೇಳು ಕಂಡಿಯ. ಹುಡುಗಿರಿ ಹೊರತು ಈರೇನಾದ ದುರ್ಯೋಧನ ಯಮನಂದನ ಹೇಳುವುದು ಚೆನ್ನಾಗಿ ಕೇಳು. ಅದು ಹೇಗೆ ವಿಸ್ತಾರವಾಗಿ ಹೇಳಿ ಯಮನಂದನ.
ಸುಖವು. ಆ, ಅಣ್ಣ ತಮ್ಮಂದಿರು ತಂದೆ ತಾಯಿ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಮಧ್ಯಮವು. ಆ, ಅಣ್ಣ ತಮ್ಮಂದಿರು ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಕನಿಷ್ಠವು. ಸ್ತ್ರೀಯರ ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಹದಮ ದ್ರವ್ಯವು. ದುರ್ಯೋಧನ, ಆನಂದನ, ಇದು ನಿಮಗೆ ಸಮ್ಮತವಲ್ಲ. ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳಿ ಆನಂದನ. ಅನಿತ್ಯಾನಿ ಶರೀರಾಣಿ ನಿಮವೋನ ಇವ ಶಾಶ್ವತಂ ನಿತ್ಯಂ ಸನ್ನಿಧೋ ಮುಕ್ತಿ ಕರ್ತವ್ಯ ಧರ್ಮ ಸಂಗ್ರಹ. ಆ, ದುರ್ಯೋಧನ, ಇದರ ತಾತ್ಪರ್ಯವೇನೆಂದರೆ ಯಮನಂದನ ಅದರ ತಾತ್ಪರ್ಯವೇನು? ಈಗ ಈ ಧರಾಸ್ಥಳಗಳು ಶರೀರಗಳು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ. ಆ, ಬದುಕಿದಷ್ಟು ಕಾಲ ಮುಚ್ಚಿದಾಗದೆ ಬಂದತ್ತಿ ಕಾಡುಗಳೆಂದು ತಿಳಿ. ಆ, ಆದ ಕಾರಣ ನಿರ್ಮಲವಾದ ಧರ್ಮವು ಸ್ಥಿರವನ್ನು ಗ್ರಹಿಸಬೇಕು. ಹರ್ಷದ್ ವರ್ಗಗಳಿಂದ ನಿರ್ಮಿತವಾದ ಸುರಗೊಂಡು ದುರ್ಗತಿಗಳಿಗೋದು. ರಾಗದ್ವೇಷಗಳನ್ನು ಮರೆದು ದುರ್ಮಾರ್ಗಗಳನ್ನು ಕಳೆದು ಧಾರ್ಮಿಕರಾದರೆ ಧರ್ಮಾತ್ಮವನ್ನು ಮೆಚ್ಚುವರು. ನಿರ್ಮಲವಾದ ಕೀರ್ತಿ ಬರುವುದು ನೋಡು, ಪಡಿಯುವುದಿಯಾದ ಕುರುಮಂಡಲ ಬರುವೆ. ಆ, ಕಾರಣ ಲಜ್ಜೆ ಇಲ್ಲದ ಜೀವಂತ, ಲಜ್ಜೆ ಇಲ್ಲದ ನಿರ್ಜನೆಯಿಂದ ದ್ವಾರವನ್ನಿಯ ಧರ್ಮನಂದನ. ನಿಲ್ಲ ಹೆಂಡತಿಯನ್ನು ಮಾಡ ಹೆಂಡಿಯನ್ನು ಮಾಡಿ ಗಂಡಗಲಿಯಾದರೆ ಬಿಡಿಸುವ ನೀನು ನೀನೇ ಮನಮಲಾಟನಾದರೂ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವ ಧರ್ಮನಂದನ. ದುರ್ಗುಣ ಪೂರ್ಣನಾದ ಕಾರಣ ಧರ್ಮರಾಜನೇ, ಪೂರ್ವ ದುರಾಚಾರ ದುರ್ನೀತಿ ದುರ್ವೀಣನಾದ ಕೌರವನಲ್ಲಿ ಸೇರಿ ಶ್ರೇಷ್ಠ ಗುಣಗಳನ್ನು ನಷ್ಟಗೊಳಿಸಿ ದುಷ್ಟ ಗುಣಗಳನ್ನು ಪಟ್ಟು ಹಿಡಿದು ಕೆಟ್ಟು ಹೋಗಲು ನಿನಗೆ ಇಷ್ಟವಾಯಿತೆ. ಮೂಢ ಮೂರ್ಖ ದಾಟಪ ಯಥೋ ಸಾಧುತ ಅನ್ನುವ ರೀತಿಯಲ್ಲಿ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು, ದುಶ್ಶೀಲನಾದ ವಿಶ್ವಾಸನು, ನೀವು ಮೂವರು ಒಂದಾಗಿ ಪರವನ್ನು ನಂದಿಸಿ ಕಷ್ಟವನ್ನು ತಂದಿದ್ದೇ ಸಾಕು. ಇದು ನಿಮಗೆ ಬಹು ಚಂದವಾಗಿ ಕಾಣುವುದೇನೋ ಕಾರಣ ಭುವನವನ್ನ ಆ ಹೂವ ತೀರನಾದ ಸಹೋದರನೇ. ಏನ್ ಹಾರಿ ಮನೆಗಳ ಕಡ ಬಡಗಿನ ನುಟಿಗಳ ಮುಚ್ಚಳದ ಮೊರಳಾಗಿ ಭಕ್ತನಾಗಿ ಬೇಡ. ಆ ಹೂವ ತಮ್ಮ ಜಾಗ್ರತೆಗಿಂದ ಈ ದ್ರೌಪದಿಯನ್ನ ಮುಡಿ ಬಿಡದೆ ಎಳೆದು ಮಾನಭಂಗವ ಮಾಡ ದಿಕ್ಷಾಸರೇ. ಮಾಡದೆ ಈ ಭ್ರಷ್ಟ ಮುಂಡಿಯನ್ನು ಚರ್ಚನೆ ನಡೆದು ಮರ್ಯಾದೆಯಿಂದ ಕಳಿಸಪ್ಪ. ಪಂಚ ಪಾಂಡವರ ಪಟ್ಟದ ರಾಣಿಯರಾದ ದ್ರೌಪದಿ, ಮಂದವಕ್ಕೆ ವೀರಾದಿ ವೀರ ನಮ್ಮ ಅಣ್ಣನಾದ ದುರ್ಯೋಧನ ಆಡಿದ ಮಾತನ್ನು ಕೇಳಿದೀಯಾ? ಏನೆಂದು ಭಾವನೆಗಳು? ನೀನು ಹುಟ್ಟಿರುವ ಪಟ್ಟು ಪೀತಾಂಬರವನ್ನು ತಟ್ಟನೆ ಜಲದ ಏಕಾಂತ ಮಂದಿರಕ್ಕೆ ದಾಸಿಯಾಗಿ ಸೇರಿಸಲು ಹೇಳಿದರೆ ದ್ರೌಪದಿ. ನನ್ನಂತ ಪತಿರತೆಯನ್ನು ಕಾಡು ನೋಡುವ ಪರವಲ್ಲ. ನೀನೇನು ನಮಗೆ
ಎಲ್ಲೋ ಮೂಡನೆ ಎಲೆ ಮೂಡಲೆ ಧರೆಯೋಳು ಅಧಿಕವಾಗಿ ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಏತಕ್ಕೆ ಮೆಚ್ಚಲಾರದೆ ಪಾಂಚಾಲಿ? ಎಲ್ಲೋ ಮಂದಮತಿ ಎಲೆ ಮಂದಮತಿ ಸೊಮ್ಮನೆಯನ್ನ ಸೆರೆಯನ್ನ ಗಟ್ಟಿಯಿಂದ ಹೊರಟು ಹೋಗುವ ಮೋಡ ಹೆಚ್ಚಿಗೆ ಮಾತನಾಡಿದಂತ ಹೋಗಬೇಡ. ಅವ್ವೋ ಅವಿದಾಸಿಕಾಮಣೆ, ಅವ್ವೋ ವೀರನಾದ ಹಾಕ್ತಿದೆ. ಈ ಭ್ರಷ್ಟ ಎಂಗಲೆಯ ಹುಟ್ಟಿರುವ ಸೀರೆಯನ್ನು ಕೊಟ್ಟ ಪಿತಾಂಬರವನ್ನು ತಟ್ಟನೆ ಸೆಳೆದು ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದ್ರು ಕಾಂತೆ. ನೀನು ನೋಡಿ ಸುಮ್ಮನೆ ಇರುವುದು ನ್ಯಾಯವಾಗಿ ತೋರುವುದೇ? ಸ್ವಲ್ಪ ಶಾಂತಳಾಗ ಕಾಂತೆ. ಎಲ್ಲಿವರೆಗೆ ಶಾಂತಳಾಗಬೇಕು ಕಾಂತ? ಕಾಲ ಬರುವ ತನಕ ಶಾಂತಳಾಗ ಕಾಂತೆ. ಹೇಳನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಧರ್ಮ ಜಾತೆ ಬೇಸೋ ಅಭಿಮಾನ ಓಳೆತೋ ಧರ್ಮ ಜಾತೆ ಬೇಸೋ ಕಾಂತೆ ಚೆನ್ನಾಗಿ ಹೇಳು ಕಾಂತೆ. ಚೇಡೆ ಮೋಡೆ ಪೇಡೆ ಎನ್ನ ಆಡೆ ಗಾಡೆಗೆ ಏಳುವನು. ಅಂತ ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಾಡೋದರಾನಾಸರೆ ಬಾಡಿಗೆನ್ನೋಳೆಸೋ ಧರ್ಮದ ಸೇರೆ ಬೆಳೆದ ನಿರ್ಮಲ ಆತ್ಮಕನಾದ ಧರ್ಮರಾಯನೇ, ಹೇ ದ್ರೌಪದಿ, ಹೇ ದುರ್ಮಾರ್ಗನ ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದರು ಅಲ್ಲವೇ? ಹಡುಗಡೆಗೆ ಎನ್ನ ಜಡೆಮುಡಿಯನ್ನು ಹಿಡಿದು ಎಳೆದಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹಾ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬಿಡುತ್ತ ಮಾಡಬೇಕಂತ ಮತ್ತ ಕಾಂತೆ ಹೇಳುವುದು ಚೆನ್ನಾಗಿ ಕೇಳು. la
ಕಪ್ಪು ವರುಣನ ಸಾಕ್ಷಿಯಾಗಿ ಹಪ್ಪಿಕೊಂಡು ಬರುವುದು ತಪ್ಪುವುದಿಲ್ಲ. ಒಪ್ಪದಿಂದ ಕೇಳು ಸುಂದರಿಯಾದ ದ್ರೌಪದಿಯೇ, ಚೆನ್ನಾಗಿ ಹೇಳು ಕಾಂತ. ಹಿಂದಿನ ಜನ್ಮದಲ್ಲಿ ಚಂದವಾಗಿ ಮಾಡಿದ ಪಾಪ ಈ ಜನ್ಮದಲ್ಲಿ ಬಂದು ನಂದಿಸಿ ಕುಂದಿಸಿ ಸಂದೇಹವಿಲ್ಲದೆ ಬಂದಿರುವುದು. ಹಾಗೆ ಕಾಂತೆ, ಕಾಂತ ಕಂದಿ ಕುಂದಿ ಒಬ್ಬರಿಂದ ನಂದನನ್ನು ನಂದಿಸುವುದು ಮಂದಮತಿಯಲ್ಲವೇ? ಹಾಗೆ ಇನ್ನು ಮುಖಿ ಪ್ರಾಣೇಶ್ವರ, ಶೋಕವು ಸಾಕು. ಶ್ರೀಕರವಾಗಿ ಸುಖಕರವಾಗಿ ಸಕ್ಕರೆ ಹಾಲು ಸವಿದು ಉಕ್ಕಿನ ಈ ಪಟ್ಟು ಪರಿಹಾರವಾದ ಗುಣತ್ವದಿಂದ ಯಾವನಿಂದ ಯಾತಕ್ಕೋಸ್ಕರ ಯಾವ ಪ್ರಕಾರ ದುಃಖವಾಗಲಿ ಸಂತೋಷವಾಗಲಿ ಬರುತ್ತಿರುವುದು. ಆದ ಕಾರಣ ಸ್ವಲ್ಪ ಕಾಲ ಸಾಂಗವಾದ ರಮಣೆ ಸದ್ಗುಣಾಭರಣ. ಅಹೋ ರಮಣ, ರಮಣೆ, ಏನು ಅಲ್ಲದ ಮತ್ತೆ ಹೇಳೋಣ ಕೇಳು. ಅದು ಏನು ಚೆನ್ನಾಗಿ ಹೇಳು ರಮಣೆ. ಕಾಳಾನ ಬಂದ ಪ್ರಾಣೇಶ್ವರ, ಅಯ್ಯೇ ಪ್ರಾಣೇಶ್ವರಿ, ಹಡಿಗಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ದುರ್ಮಾರ್ಗನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವುದು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ನಡೆಸಬಾರದೆ ರಮಣ, ಸಂಮೋಹನ ಬರುದ. ಅಯ್ಯೇ ಕಾಂತೆ, ಇದು ಅಲ್ಲದೆ ಮತ್ತೆ ಹೇಳುವುದು ಚೆನ್ನಾಗಿ ಕೇಳು. ಔಷಧಿ ಪ್ರಾಣೇಶ್ವರ, ಆರ್ಯರು ಹೇಳುವುದು ಏನೆಂದರೆ, ಸರ್ವಕಾಲೇ ವಸತನಗಳನ್ನು ಸರ್ವನರು ಕುಪಾರಿ ಅನ್ನುವ ರೀತಿಯಲ್ಲಿ ಊರ್ಮಿಗಳು ಸರ್ವವೂ ಕಾಲಾದಿನವೆಂದು ತಿಳಿ.
ಯಗ್ಗಳವಾದ ದುಃಖವು ಲೆಕ್ಕವಿಡಿದು ಜೀವಿಸುವುದು ಮಿಕ್ಕಿದ ನೀತಿಯನ್ನು ಹೇಳುವುದು ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳು ಕಾಂತ. ಅವಶ್ಯ ಭವನೋ ಭವಂತೋ ನಿಚ್ಚಲ ಅನ್ನುವ ವಚನದಂತೆ ವಿಧಿ ರಚನೆ ಮಹಿಮೆ ಯಾರಿಗೂ ತಪ್ಪುವುದಿಲ್ಲ. ಕೀರ್ತಿ ಸಾಂದ್ರನಾದ ಹರಿಶ್ಚಂದ್ರ ಮಹಾರಾಜನು ನಳಮಹಾರಾಜನು ಅಷ್ಟಭೋಗಾದಿಗಳಿಂದ ಪಟ್ಟದ ರಾಣಿಯೊಡನೆ ಕೆಟ್ಟ ಅಡವಿಯೋಳು ಗಟ್ಟ ದರಿದ್ರ ತನದಿಂದ ಆಹಾ ಕಷ್ಟಪಟ್ಟಿದ್ದು ಎಷ್ಟೊಂದು ಹೇಳಲಿ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ಕಾಶಿ ರಾಮೇಶ್ವರಕ್ಕೂ ಹೋದರೂ ಶನೇಶ್ವರನು ಬಿಡನೆಂಬ ಗಾದಿಯ ಮಾತಿನಂತೆ ಮದಮೋಹವು ಸುಗುಣ ಸಾಲು ಜನರಿಗೆ ಮನದಲ್ಲಿ ಮದಮೋಹವು ಬಂದಾಗ ಸ್ವಲ್ಪ ಶಾಂತಳಾದು. ಮದಮೋಹವು ಬಂದಾಗ ಸ್ವಲ್ಪ ಶಾಂತಳಾದ ರಮಣಿ ಸದ್ಗುಣಾಭರಣಿ. ಅಹೋ ಕಾಂತ, ಅಯ್ಯೇ ಕಾಂತೆ ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಏ ಸಮಯ ದೇವಾಲ ಆಗುವ ನಮ್ಮ ನಿಶ್ಶಾಸನ. ಈ ಬಡಪಾಂಡವರ ಗೊಲ್ಲಾಟವನ್ನು ನೋಡಿಗ ಹೌದು ಕಾಂತ, ಕಾಂತೆ ಚೆನ್ನಾಗಿ ಕೇಳು. ಅನುಜಾಕಣೆ ಒಂದು ಅಪ್ಪಣೆಯ ಮತಯ ಪಾಲಿಸು. ಸ್ವಲ್ಪ ಶಾಂತರಾಗ ಪಾರ್ಥ. ಕೌರವ ನಮ್ಮ ಗಜದಂಡಕ್ಕೆ ಯಮದಂಡನಾಗಿ ಹೋಗುವನು. ಸ್ವಲ್ಪ ಶಾಂತರಾಗ ಪಾರ್ಥ. ಕಾಂತ, ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಏ ಸಮಯ ದೇವಾಲ ಪ್ರಾಣೇಶ್ವರ, ಅಯ್ಯೇ ಪ್ರಾಣೇಶ್ವರಿ, ಎಂತ ಸಮಯದಲ್ಲೇ ನೀನು ಈ ರೀತಿ ಬೇಸರಗೊಂಡರೆ ನನ್ನ ಗತಿ ಏನು? ಹ ಕಾಂತ, ಕಾಂತೆ ಸತಿಗೆ ಪತಿಯ ಗತಿಯನ್ನು ಶಾಸ್ತ್ರವು ಸಾರುತ್ತಿರುವು. ಹ ನೀನು ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ಕಾಂತ ಗುಣವಂತ. ಅಯ್ಯೇ ಕಾಂತೆ ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತ. ಬರೆದು ದುಃಖಿಸುವ
ಪ್ರಾಣಪತಿ ಉತ್ತಮವಾದ ಒಂದು ವಾಕ್ಯವೊಮ್ಮೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎತ್ತಿದ ಮೋಹ ಪಾಶವು ಎತ್ತೆತ್ತಲು ಸುತ್ತಮುತ್ತಲು ತತ್ತರಗಳಿಸಿ ಮೋಹವನ್ನು ಕತ್ತರಿಸಿ ಭಕ್ತಿ ವಿರಕ್ತಿ ಮುಕ್ತಿ ಮಹಾಶಕ್ತಿಯಿಂದ ಭಕ್ತವತ್ಸಲನ್ನು ದಾನಿಸಿದರೆ ಮುಕ್ತಿ ದೊರೆಯುವುದು. ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡಿ. ಹಾಗೆ ನಾರಿಮಣಿ ನೀತಿಯೊಂದು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರ ನಾರೀಚಂ ಧರ್ಮಕೀರ್ತಿ ದ್ವಯಂ ಸ್ಥಿರಂ. ಹಾಗೆ ಕಾಂತೆ ಇದರ ತಾತ್ಪರ್ಯವೇನೆಂದರೆ, ಏನು ಕಾಂತ? ಸಕ್ಕರೆಯ ಹಾಕಿ ಅಕ್ಕರೆಯಿಂದ ಸಾಕಿದ ಮಕ್ಕಳು ಎತ್ತರವಾದ ಹಣವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರವು ಎತ್ತಲೋ ಬಿಡದೆ ಹತ್ತಿರ ಬರುವುದು. ಬಂಧುಗಳು ತಾವು ಸತ್ತಾಗ ಹತ್ತಿರ ಬರುವುದಿಲ್ಲ. ನಿರ್ಮಲವಾದ ಕೀರ್ತಿ ಸಾರ್ಥಕವಾಗಿ ಅಪ್ಪಿಕೊಂಡು ನಿಲ್ಲುವುದು. ಹಾಗೆ ಪಲ್ಲವ ಬಾಣಿ ಕಾಂತ ಪರಮ ಪುರುಷನಾದ ಕರಿವರನ ಚರಣ ದಾನದ ಅಡಿಗಿನೋಳು ಕುಳಿತು ದೃಢವಾಗಿ ದುಃಖವೆಂಬ ಕಡೆಗಾಗಿರಬಹುದು ಉಡರಾಜಮಗೆ ಎನ್ನ ಪ್ರಾಣ ಸಖಿ. ಹಿಡಂಬರನ್ನು ಒಕ್ಕಲಿಸಿದ ಭೀಮಸೇನನೇ, ಏ ಕಾಂತೆ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದು ಇರುವಳು. ಅಣ್ಣಯ್ಯನ ಕಣ್ಣಿನೋಸಲಿಕ್ಕೆ ಸುಮ್ಮನಿರಬೇಕಾಗಿದೆ. ಅಣ್ಣನಾಜ್ಞೆ ಅಂದರೆ ನನ್ನ ಗತಿಯೇನು ಕಾಂತ? ಅಣ್ಣಯ್ಯನ ಅಗ್ನಿ ಆಗಿದ್ದರೆ ಈ ಕಡುಕೂಳರನ್ನ ದಿಕ್ಕಿ ದಿಕ್ಕಿಗೆ ಓಡಿಸಲಿದ್ದರೆ ಬಾಪು ಬಾಪರೇ ಕಾಂತ ಕಾಂತೆ ಹೇಳುವನ ಕೇಳು. ಚೆನ್ನಾಗಿ ಹೇಳು. ನೋಡೆನ್ನ ಮಾನ ದಿನಿಯ ವಾಯು